ನಾನು ನಿಮ್ಮ ಲಕ್ಕಿ ತೇಜು. ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ತೇಜು ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇದ್ರದ್ದು ವಿಡಿಯೋ ಮಾಡೋಣ ಅಂತ ಹೇಳಿ ಇವತ್ತು ಅಂದ್ಕೊಂಡೆ. ಹಾಗಾಗಿ ಈಗ ಸುಮಾರು 6 ಮಂತ್ ಆಯಿತು ಇದನ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿ. ನಮ್ಮದು IFB ಕಂಪ್ನಿದು 3 ತಿಂಗಳಿಗೊಮ್ಮೆ ಇಲ್ಲ 6 ತಿಂಗಳಿಗೊಮ್ಮೆ ನಾವು ಈ ಡಿಸ್ಕಾಲ್ ಅನ್ನೋ ಪೌಡ್ರನ್ನ ಹಾಕಿಬಿಟ್ಟು ಕ್ಲೀನ್ ಮಾಡಬೇಕಾಗುತ್ತೆ. ತುಂಬ ಜಾಸ್ತಿ ಬಟ್ಟೆ ನಾವು ಹಾಕಿ ಯೂಸ್ ಮಾಡಿದಾಗ 3 ತಿಂಗಳಿಗೊಮ್ಮೆ ಈ ಪೌಡರ್ ಹಾಕಿ ಕ್ಲೀನ್ ಮಾಡಬೇಕು ಅಂತ. ಏನು ಬಟ್ಟೆ ನಾವು ಜಾಸ್ತಿ ಇದರಲ್ಲಿ ಹಾಕೋದಿಲ್ಲ, ಜಾಸ್ತಿ ಯೂಸ್ ಮಾಡಿಲ್ಲ ಅಂದರೆ ಒಂದು 6 ಮಂತ್ಸ್ಗಾದರೂ ಇದನ್ನು ಹಾಕಿಬಿಟ್ಟು ಕ್ಲೀನ್ ಮಾಡಿದರೆ ನಡೆಯುತ್ತೆ. ಈಗ ನಾನು ಒಂದು 6 ತಿಂಗಳಾಗಿದೆ ಇದನ್ನು ಯೂಸ್ ಮಾಡಿ. ಇವಾಗ ಇದನ್ನು ಕ್ಲೀನ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಅದು ಸೈಡಲ್ಲೆಲ್ಲ ತುಂಬ ಕೆಂಪುಗೆ ಎಲ್ಲ ಅಂದರೆ ಬಟ್ಟೆ ಎಲ್ಲ ವಾಶ್ ಮಾಡಿ ಮಾಡಿ ಗಲೀಜೆಲ್ಲ ಇರುತ್ತಲ್ಲ, ಸೈಡಲ್ಲೆಲ್ಲ ಕೂತಿರುತ್ತೆ. ಹಾಗಾಗಿ ನಾವು ಈ ಪೌಡ್ರನ್ನ ಹಾಕಿದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ನಾವು ಬಟ್ಟೆ ಹೊಸದಾಗಿ ಹಾಕಿದಾಗ ತುಂಬ ನೀಟಾಗಿ ವಾಶ್ ಆಗುತ್ತೆ. ಇಲ್ಲ ಅಂದರೆ ಬಟ್ಟೆಯಲ್ಲೆಲ್ಲ ಹಾಗೆ ಮಣ್ಣು ಇಲ್ಲ, ವಾಷಿಂಗ್ ಆಗಿರೋದಿಲ್ಲ, ಕೆಂಪಗಾಗಿರುತ್ತೆ ಬಟ್ಟೆ. ಹಾಗಾಗಿ ಇವಾಗ ಇದನ್ನು ಯೂಸ್ ಮಾಡೋಣ. ಹೇಗೆ ಇದನ್ನು ಯೂಸ್ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮಗೆ ಇದನ್ನು ಹೇಗೆ ಯೂಸ್ ಮಾಡೋದು ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ. IFB ಕಂಪ್ನಿ ವಾಷಿಂಗ್ ಮಿಷಿನ್ದು ಈ ವಾಷಿಂಗ್ ಮಿಷಿನ್ಗೆ ನಾವು ಡಿಸ್ಕಾಲ್ ಅನ್ನೋ ಈ ಒಂದು ಪೌಡರ್ನ ಯೂಸ್ ಮಾಡಬೇಕು. ನಮಗೆ ಇದನ್ನೇ ಕೊಟ್ಟಿದ್ದಾರೆ ಕಂಪ್ನಿಯವರು. ಫಸ್ಟ್ ಬಂದು ಇಲ್ಲಿ ಡೆಮೋ ಕೊಟ್ಟೋದ್ರಲ್ಲ, ಅವಾಗ ಇದನ್ನು ಹಾಕಿ ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡ್ಕೊಳ್ರಿ ಅಂತೇಳಿ ಕೊಟ್ಟು ಹೋಗಿದ್ರು. ಇವಾಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಪೌಡ್ರು ಆಗೋಕ್ಕೂ ಮೊದಲೇ ವಾಷಿಂಗ್ ಮಿಷಿನ್ ಹೇಗಿದೆ, ಯಾವ ರೀತಿ ಇದೆ ಅನ್ನೋದನ್ನು ಮೊದಲು ನೋಡೋಣ. ನೋಡಿ, ಇಷ್ಟೊಂದು ಕೆಂಪಾಗ್ಬಿಟ್ಟಿದೆ ಎಲ್ಲ. ಬಟ್ಟೆ ವಾಶ್ ಮಾಡಿ ಮಾಡಿ ಗಲೀಜೆಲ್ಲ ಅಲ್ಲಲ್ಲೇ ಕೂತ್ಬಿಟ್ಟಿದೆ. ಹಾಗಾಗಿ ಇದನ್ನೆಲ್ಲ ನೀಟಾಗಿ ನಾವು ನೋಡಿಕೊಂಡು ಆವಾಗವಾಗ ಕ್ಲೀನ್ ಮಾಡ್ಕೋತಾ ಇರಬೇಕು. ಇವಾಗ ಫಸ್ಟು ಪೌಡ್ರನ್ನ ಹಾಕೋಣ. ಪೌಡ್ರನ್ನ ಹಾಕಿ ಎಷ್ಟು ಕ್ಲೀನ್ ಆಗುತ್ತೆ ನೋಡಿಕೊಂಡು, ಇನ್ನೂ ಏನಾದರೂ ಇತ್ತು ಅಂದರೆ ಒಂದು ವೈಟ್ ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ಒರೆಸ್ಕೋಬೇಕಾಗುತ್ತೆ. ನೋಡಿರಿ, ಅಲ್ಲಿ ಹೋಲೆಲ್ಲ ಇದೆಯಲ್ಲ, ಅಲ್ಲೆಲ್ಲ ನೀಟಾಗಿ ಒರೆಸ್ಕೋಬೇಕು. ಅಲ್ಲಿಂದ ನೀರದು ಬಂದು ಗಲೀಜು ನೀರು ಬಂದು ಅಲ್ಲೆಲ್ಲ ಮಣ್ಣು ಹಾಗೆ ಕೂತಿರುತ್ತೆ. ಇಲ್ಲಿ ನಾವು ಲಿಕ್ವಿಡ್ ಹಾಕುವಂಥ ಇರುತ್ತೆ ಬಾಕ್ಸು. ಆ ಬಾಕ್ಸನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಲಿಕ್ವಿಡ್ ಹಾಕೋದು ಇರುತ್ತೆ. 3 ಸ್ಟೆಪ್ ಇರ್ತವೆ. ಈ ಒಂದು 3 ಸ್ಟೆಪ್ಪಲ್ಲೂ ಸಹ ಇದನ್ನು ಹಾಕಿ ಕ್ಲೋಸ್ ಮಾಡಬೇಕು. ಮತ್ತು ಇಲ್ಲಿ ಈ ಡ್ರಮ್ ಇದೆಯಲ್ಲ, ಇದರಲ್ಲೂ ಸಹ ಒಂದನ್ನು ಕಟ್ ಮಾಡಿ ನಾವು ಯೂಸ್ ಮಾಡಬೇಕು. ನೋಡಿ, ಕಾಣಿಸ್ತಿದೆಯಾ? ತುಂಬ ಗಲೀಜು ಅಂದರೆ ಕೆಂಪುಗಾಗ್ಬಿಟ್ಟಿದೆ ಎಲ್ಲ. ನಾವು ಇವಾಗ ಇದನ್ನು ಹಾಕಿಬಿಟ್ಟು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋಣ. ಇವಾಗ ಕಟ್ ಮಾಡಿರೋಂಥ ಪೌಡರ್ನ ನಾನು ಫುಲ್ ಇಲ್ಲಿ ರೌಂಡ್ ಶೇಪಲ್ಲಿ ಹಾಕ್ತೀನಿ. ಇದು ಹಾಕಿದ ಮೇಲೆ ಸುಮ್ಮನೆ ಒಂದು ರೌಂಡ್ ಈ ಥರ ಮಾಡಬೇಕು. ನೆಕ್ಸ್ಟ್ ಇವಾಗ ಇಲ್ಲಿ ನಾವು ಹಾಕೋಣ. 3 ಕಡೆನೂ ಹಾಕಿ ಕ್ಲೋಸ್ ಮಾಡೋಣ. ಈ ರೀತಿ ಹಾಕಿದ್ದೀನಿ. ಇದನ್ನು ಕ್ಲೋಸ್ ಮಾಡಿ ಇಲ್ಲಿ ಸ್ವಿಚ್ ಇದೆಯಲ್ಲ, ಇದನ್ನು ಹಾಕಿ ಇವಾಗ ಆನ್ ಆಗಿದೆ. ಸೌಂಡ್ ಕೇಳಿಸ್ತಲ್ಲ. ಆಪೋಸಿಟ್ಟು ವಿಂಡೋ ಇದೆ. ಅದು ಬೆಳಕು ಬರೋದ್ರಿಂದ ಸರಿಯಾಗಿ ಬ್ಲರ್ ಥರ ಕಾಣಿಸುತ್ತೆ. ಫಸ್ಟ್ ಒಮ್ಮೆ, ಸೆಕೆಂಡ್ ಒಮ್ಮೆ. ಇವಾಗ ನಾವು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಆಯಿತು. ನಾವು ಎಕ್ಸ್ಪ್ರೆಸ್ ವಾಶ್ ಅಂತ ಇದೆಯಲ್ಲ, ಅಲ್ಲಿಗೆ ಸೆಟ್ ಮಾಡಬೇಕು. ಎಕ್ಸ್ಪ್ರೆಸ್ ವಾಶ್ 15 ಮಿನಿಟ್ಸ್, 15 ನಿಮಿಷದಲ್ಲಿ ಇದು ಕ್ಲೀನಿಂಗ್ ತಗೊಳುತ್ತೆ. ಇವಾಗ ಸ್ಟಾರ್ಟ್ ಮಾಡೋಣ.
ಸ್ಟಾರ್ಟ್ ಆಗಿದೆ. ಇವಾಗ ಅದು ಎಲ್ಲ ರೌಂಡ್ ಶೇಪಲ್ಲಿ ರನ್ ಆಗ್ತಾ ಇದೆ. ನೀರೆಲ್ಲ ಬಂದು ಆ ಪೌಡರೆಲ್ಲ ಸೇರಿಕೊಂಡು ನೊರೆ ಥರ ಬಂದು ಎಲ್ಲ ಕ್ಲೀನ್ ಆಗುತ್ತೆ. ಇನ್ನೂ ಅಲ್ಪ ಸ್ವಲ್ಪ ಏನಾದರೂ ಉಳಿದಿತ್ತು ಅಂದರೆ ನಾವು ನೆಕ್ಸ್ಟ್ ಒಂದು ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೋಬೇಕು. ಇವಾಗ 15 ನಿಮಿಷ ಆಗಿದೆ ನೋಡಿ, ಎಂಡ್ ಆಗಿದೆ ನೋಡಿ, ಕ್ಲೀನ್ ಅನ್ನಿಸ್ತಾ ಇದೆ. ಇವಾಗ ಓಪನ್ ಮಾಡಿ ನೋಡೋಣ. ಮೇಲೆ 3 ಸ್ಟೆಪ್ಪಲ್ಲಿ ಹೇಗೆ ಪೌಡರೆಲ್ಲ ಖಾಲಿ ಆಗಿದೆಯಾ ಅಂತ ನೋಡಿದೆ ಒಮ್ಮೆ. ಎಲ್ಲ ಪೂರ್ತಿ ಪೌಡರೆಲ್ಲ ತೊಗೊಂಡಿದೆ, ಏನೂ ಉಳಿದಿಲ್ಲ, ಎಲ್ಲ ಪೌಡರೆಲ್ಲ ಖಾಲಿ ಆಗಿದೆ. ನೆಕ್ಸ್ಟ್ ಇವಾಗ ಟಬ್ಬಲ್ಲಿ ನೋಡೋಣ ಹೇಗೆ ಕ್ಲೀನ್ ಆಗಿದೆ ಅಂತೇಳಿ. ನೋಡಿ ಎಲ್ಲ ಕ್ಲೀನ್ ಆಗಿದೆ ಒಳಗಡೆ. ಇನ್ನೊಂದು ಸ್ವಲ್ಪ ಅಲ್ಪ ಸ್ವಲ್ಪ ಇದೆ, ಅದನ್ನು ಒಣ ಬಟ್ಟೆಯಲ್ಲಿ ಎಲ್ಲ ಒರೆಸ್ಕೊಬಿಡೋಣ. ನೋಡಿರಿ, ಇನ್ನೊಂದು ಸ್ವಲ್ಪ ಉಳಿದಿದೆ. ಒಣ ಬಟ್ಟೆ ತೊಗೊಂಡು ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಎಲ್ಲ ಒರೆಸ್ಕೋಬೇಕಾಗುತ್ತೆ. ಇನ್ನು ಅಲ್ಪ ಸ್ವಲ್ಪ ಉಳಿದಿದ್ರೆ ಬಟ್ಟೆಯಲ್ಲಿ ಈ ರೀತಿ ಕ್ಲೀನ್ ಮಾಡ್ಕೊ. ಪೂರ್ತಿಯಾಗಿ ಹೋಗಿಲ್ಲ ಅಂದರೂ ನಾವು ಈ ಥರ ಒಂದು ಬಟ್ಟೆ ತೊಗೊಂಡು ನೀಟಾಗೆಲ್ಲ ಒರೆಸ್ಕೋಬೇಕು. ಅದ್ರ ಕ್ಯಾಪು ಮತ್ತು ಒಳಗಡೆ ನಾವು ಸ್ವಲ್ಪ ಒಳಗೆಲ್ಲ ಒರೆಸಿದ ಮೇಲೆ ಮತ್ತು ಹೊರಗೂ ಸ್ವಲ್ಪ ಎಲ್ಲ ನೀಟಾಗಿ ಒರೆಸ್ಕೊಂಡ್ರೆ ಎಲ್ಲ ನೀಟ್ನೆಸ್ ಆಗಿಬಿಡುತ್ತೆ. ಆ ಪೌಡ್ರು ನಾವು ಹಾಕ್ತೇ ಹೋದರೂ ಆವಾಗವಾಗ ಈ ಒಂದು ಬಟ್ಟೆಯಿಂದ ನಾವು ರಬ್ಬರ್ ಇದೆಯಲ್ಲ, ರೌಂಡ್ ಶೇಪ್ ರಬ್ಬರು ಮತ್ತು ಈ ಗ್ಲಾಸು ಮುಚ್ಚೋ ಅಂಥ ಡೋರ್ ಇದೆಯಲ್ಲ, ಇದನ್ನೆಲ್ಲ ನೀಟಾಗಿ ಆವಾಗವಾಗ ಒರೆಸ್ಕೋತಾ ಇರಬೇಕು. ಇವಾಗ ಫುಲ್ ಕ್ಲೀನ್ ಆಗಿದೆ. ನೆಕ್ಸ್ಟು ನೀರು ಹೋಗುವಂಥ ಪೈಪ್ ಇರುತ್ತಲ್ಲ, ಆ ಪೈಪ್ನ ಓಪನ್ ಮಾಡಿ ನೋಡೋಣ. ಅಲ್ಲಿ ಏನಾದರೂ ಮಣ್ಣು ಏನಾದರೂ ಕಸ ಇದ್ದರೆ ಅಲ್ಲೂ ಸಹ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಬಟ್ಟೆಯಿಂದ ಆಗಲಿಲ್ಲ ಅಂದರೆ ಒಂದು ಟೂತ್ ಬ್ರಷ್ ಇರುತ್ತಲ್ಲ, ಆ ಬ್ರಷಿಂದನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಅದು ಅಷ್ಟೇನೂ ಅಲ್ಲಿ ಮಣ್ಣಿಂದೇನು ಗಲೀಜಿರಲಿಲ್ಲ, ಅದು ಕ್ಲೀನ್ ಮಾಡಿದೆ. ನೆಕ್ಸ್ಟ್ ಇವಾಗ ಕೆಳಗಡೆ ಇಲ್ಲಿ ಏನಾದರೂ ಕಸ ಅಥವಾ ಕಾಯಿನ್ನು ಏನಾದರೂ ಇದ್ದರೆ ಇಲ್ಲಿ ಬಂದು ಅದು ಸೇರಿಕೊಳ್ಳುತ್ತೆ, ಶೇಖರಣೆ ಆಗುತ್ತೆ. ನಾವು ಓಪನ್ ಮಾಡಿ ನೋಡ್ಕೋಬೇಕು ಏನಾದರೂ ಇದೆಯಾ ಅಂತ ಹೇಳಿ. ಕಾಯಿನ್ನೇನೂ ಇಲ್ಲ, ಏನು ಕೂದಲು ಅದು ಇದು ಏನಾದರೂ ವೇಸ್ಟ್ ಗಲೀಜಿದ್ದರೆ ಇಲ್ಲಿ ಬಂದು ಸೇರಿಕೊಳ್ಳುತ್ತೆ. ಅದನ್ನು ಓಪನ್ ಮಾಡಿ ನೋಡಿದೆ. ಇದು ಸ್ವಲ್ಪ ಕೆಂಪಾಗಿದೆ, ಇದನ್ನು ಬ್ರಷಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ. ಬ್ರಷಿಂದ ಇವಾಗ ಈ ರೀತಿ ನಾವು ಆವಾಗವಾಗ ಕ್ಲೀನ್ ಮಾಡ್ಕೋತಾ ಇದ್ದರೆ ನಮ್ಮ ವಾಷಿಂಗ್ ಮಿಷಿನ್ನು ಕ್ಲೀನಾಗಿ ನೀಟಾಗಿ ಇರುತ್ತೆ. ಕೆಡದೇ ಇರೋದಕ್ಕೆ ನಾವು ಈ ರೀತಿ ಆವಾಗವಾಗ ಕ್ಲೀನ್ ಮಾಡ್ಕೋತಾ ಇರಬೇಕು. ನೆಕ್ಸ್ಟು ಒಂದು ಬಟ್ಟೆಯಲ್ಲಿ ಅದನ್ನು ಒಳಗಡೆ ಒರೆಸ್ಕೋತಾ ಇದ್ದೀನಿ. ಇವಾಗ ಒರೆಸಿದಾದ್ಮೇಲೆ ಆ ಕ್ಯಾಪನ್ನು ಹಾಕಿ ನಾವು ಕ್ಲೋಸ್ ಮಾಡ್ಕೊಳ್ಳೋಣ. ಇಷ್ಟು ಸ್ಟೆಪ್ಪು, ಒಂದು 3-4 ಸ್ಟೆಪ್ಪು ನಾವು ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡ್ಕೋಬೇಕು. ಒಂದು ಮೇಲೆ ಲಿಕ್ವಿಡ್ ಹಾಕೋದು, ಮತ್ತು ಟಬ್ಬು, ಮತ್ತು ಇದು ಏನಾದರೂ ವೇಸ್ಟ್ ಏನಾದರೂ ಇದ್ದರೆ ಇಲ್ಲಿ ಶೇಖರಣೆ ಆಗುತ್ತಲ್ಲ, ಇದನ್ನು ಕ್ಲೀನ್ ಮಾಡ್ಕೋಬೇಕು. ಮತ್ತು ಪೈಪ್ಗಳು ಇದೆಯಲ್ಲ, ಆ ಪೈಪ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೆಕ್ಸ್ಟು ನಾನು ವಾಷಿಂಗ್ ಮಿಷಿನ್ಗೆ ಹಾಕಿರೋವಂಥ ಕವರ್ನ ತೆಗಿತಾ ಇದ್ದೀನಿ. ಅದು ಗಲೀಜಾಗಿದೆ, ವಾಶ್ ಮಾಡಿ ಹಾಕೋಣ ಅಂತೇಳಿ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಈ ಕವರ್ನ ಚೆನ್ನಾಗಿ ವಾಶ್ ಮಾಡಿ ಮತ್ತೆ ಹಾಕೋಣ. ಇವಾಗ ಮೇಲೆಲ್ಲ ಸ್ವಲ್ಪ ಡಸ್ಟ್ ಇರುತ್ತೆ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಫುಲ್ಲು ಹೊರಗೆ ಎಲ್ಲ. ನೋಡಿ, ತುಂಬ ನೀಟಾಗಿ ಕ್ಲೀನ್ ಆಗಿದೆ ವಾಷಿಂಗ್ ಮಿಷಿನ್ನು. ಇದೆಲ್ಲ ವಾಶ್ ಆದಮೇಲೆ ಸ್ವಲ್ಪ ಹೊತ್ತು ಇದನ್ನು ಓಪನ್ ಆಗಿಬಿಟ್ರೆ ಸ್ವಲ್ಪ ಗಾಳಿ ಆಡುತ್ತೆ. ಇಲ್ಲ ಯಾವಾಗಲೂ ಕ್ಲೋಸ್ ಆಗಿದ್ದರೆ ಸ್ವಲ್ಪ ಸ್ಮೆಲ್ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಓಪನ್ ಇಟ್ಟರೆ ಬೆಟರ್. ನೋಡಿದ್ರಲ್ವಾ, IFB ಕಂಪ್ನಿ ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡಿಂದು ಹೇಗೆ ಕ್ಲೀನ್ ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ಥರ ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು, ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.